ಇನ್ನು ಕನ್ನಡಿಗರನ್ನ ಕೆರಳಿಸಿರ್ತಕ್ಕಂಥ ಕಮಲ್ ಹಾಸನ್ಗೆ ಈಗ ಕರ್ನಾಟಕದಲ್ಲಿ ಸಂಕಷ್ಟ ಎದುರಾಗುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಕನ್ನಡಿಗರನ್ನ ಕೆರಳಿಸಿರುವ ಕಮಲ್ ಹಾಸನ್ಗೆ ಈಗ ಸಂಕಷ್ಟ ಬಂದೊದಗಿದೆ. ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ಬ್ಯಾನ್ಗೆ ಹೆಚ್ಚಾಗ್ತಾ ಇದೆ ಕೂಗು. ಬೃಹತ್ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಫಿಲಂ ಚೇಂಬರ್ ಮುಂದೆ ಬೃಹತ್ ಪ್ರತಿಭಟನೆಗೆ ಕೂಡ ಪ್ಲಾನ್ ಮಾಡಿದ್ದಾರೆ. ಥಗ್ ಲೈಫ್ ಬಿಡುಗಡೆ ಮಾಡದಂತೆ ಆಗ್ರಹಿಸಿ ಪ್ರತಿಭಟನೆಗೆ ಸಿದ್ಧತೆ. ಫಿಲಂ ಚೇಂಬರ್ನವರು ಕೂಡ ಯಾಕೆ ಅವರ ಫಿಲಂ ಚೇಂಬರ್ ಮುಂದೆ ಪ್ರತಿಭಟನೆ ಮಾಡಬೇಕು? ಅವರೇ ಒಂದು ನಿರ್ಧಾರ ತಗೊಂಡು ಆ ನಿರ್ಧಾರವನ್ನು ತಿಳಿಸ್ಬಿಟ್ರೆ ಆಯಿತು. ಇದು ಫಿಲಂ ಚೇಂಬರ್ನ ನಿರ್ಧಾರ. ಕಮಲ್ ಹಾಸನ್ ಕ್ಷಮೆ ಕೇಳಿದ್ರೆ ಸಹಕಾರ ಕೊಡ್ತೀವಿ, ಕ್ಷಮೆ ಕೇಳಲಿಲ್ಲ ಅಂದರೆ ಸಹಕಾರ ಕೊಡಲ್ಲ, ನಮ್ಮ ರಾಜ್ಯದಲ್ಲಿ ಸಿನಿಮಾನ ಬಿಡುಗಡೆ ಆಗಲ್ಲ. ಇಷ್ಟು ಮಾತ್ರದ ತೀರ್ಮಾನ ತಗೊಳ್ಳೋದಕ್ಕೆ ಇವರು ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಕನ್ನಡ ಪರ ಸಂಘಟನೆಯವರು ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ. ಏನೇ ಆದರೂ ಕೂಡ ಸಿನಿಮಾ ಬಿಡುಗಡೆ ಆಗೋದಕ್ಕೆ ನಾವು ಬಿಡಲ್ಲ. ಅವ್ರು ಯಾವ ಹಂತಕ್ಕೆ ಹೋಗಿದ್ದಾರೆ ಅಂತಂದರೆ ಥಿಯೇಟ್ರಿಗೆ ಬೆಂಕಿ ಹಚ್ತೀವಿ, ಬೆಂಗಳೂರು ಬಂದ್ ಮಾಡ್ತೀವಿ, ಈ ಹಂತಕ್ಕೆ ಹೋಗಿದ್ದಾರೆ. ಸೊ ಹೀಗಿರಬೇಕಾದ್ರೆ ಫಿಲಂ ಚೇಂಬರ್ ಏನು ಮಾಡ್ತಾರೆ ಅಂತ ಪ್ರಶ್ನೆ. ಇನ್ನು ನಟ ಕಮಲ್ ಹಾಸನ್ ಕ್ಷಮೆಗೆ ಅರ್ಹರಲ್ಲ, ಫಿಲಂ ಚೇಂಬರ್ನ ಅಧ್ಯಕ್ಷರ ಮಾತು. ಅವರು ಕ್ಷಮೆ ಕೇಳೋದಕ್ಕೂ ಅರ್ಹರಲ್ಲ, ನಾವು ಕ್ಷಮಿಸೋದಕ್ಕೂ ಬೇಕಿಲ್ಲ, ಕ್ಷಮಿಸೋದೇ ಬೇಕಾಗಿಲ್ಲ ಅಂತ. ಹೋರಾಟಗಾರರು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಮಲ್ ಹಾಸನ್ ಏನೋ ದುಬೈನಲ್ಲಿದ್ದಾರಂತೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಇಂಡಿಯಾಗೆ ಕಮಲ್ ಬರ್ತಾರೆ. ಸಿನಿಮಾ ಡಿಸ್ಟ್ರಿಬ್ಯೂಷನ್ ಹಣ ವಾಪಸ್ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಲ್ಲಿಗೆ ಡಿಸ್ಟ್ರಿಬ್ಯೂಟರ್ ಯಾರಿದ್ದಾರೆ ಅವ್ರು ತೀರ್ಮಾನ ತಗೊಂಡಿದ್ದಾರೆ, ನಾವು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಡಿಸ್ಟ್ರಿಬ್ಯೂಟರೇ ಎಲ್ಲೂ ಮಾಡಲ್ಲ ಅಂತಂದರೆ ಸಿನಿಮಾ ಹೆಂಗೆ ಓಡುತ್ತೆ? ಬಟ್ ಅಗೈನ್ ಕೋರ್ಟ್ ಏನು ಹೇಳುತ್ತೆ ಅಂತಕ್ಕಂಥದ್ದು ನಿರ್ಧಾರ. ಅದನ್ನು ನಾವು ಏನು ನಮ್ಮ ಕನ್ನಡ ಪರ ಸಂಘಟನೆಗಳ ಘೋಷಣೆ ಇದೆಯಲ್ಲ ಅದ್ರ ಜೊತೆಗೆ ಇದ್ದೇ ಇರ್ತೀವಮ್ಮ. ಈಗ ಅವರು ಉದ್ಘಾಟನೆ ತೋರಿಸ್ತಾ ಇದ್ದಾರೆ ಅಲ್ವಾ, ಅವ್ರೇನು ಬಂದ್ವಾ ಪಬ್ಲಿಸಿಟಿ ಮಾಡಿದ್ವಾ, ನಮ್ಮ ಪಿಕ್ಚರ್ ಆಗಿದೆ ಅಂತ ಇದು ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಭಾಷೆ ಬಗ್ಗೆ ಅವ್ರಿಗೆ ಏನು ಬೇಕಾಗಿತ್ತು? ಆಮೇಲೆ ನಮ್ಮ ಇಂಡಸ್ಟ್ರಿ ದೊಡ್ಡದಿದೆ ಮೇಡಮ್. ಸೌತ್ ಇಂಡಿಯನ್ ಫಿಲ್ಮ್ ಚಾಂಬರ್ ಅಂತ ಅಲ್ಲೂ ನಾವು ಅಬಿಲೇಟೆಡ್ ಮೆಂಬರ್ ಆಗಿದ್ವಿ, ಅವ್ರಿಗೂ ತಿಳಿಸಿದ್ವಿ. ಅವರೂ ಸಹ ನಮಗೆ ಸಪೋರ್ಟಾಗಿ ನಿಂತ್ಕೊಳ್ತಾ ಇದ್ದಾರೆ. ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಕಮಲ್ ಹಾಸನ್ ಸರ್ ಇದರಲ್ಲಿದ್ದಾರೆ ದುಬೈ, ನಾಳೆ 11 ಗಂಟೆಗೆ ಇಲ್ಲಿ ಇಂಡಿಯಾಗೆ ಬರ್ತಾ ಇದ್ದಾರಂತೆ. ಅಲ್ಲಿಗೆ ಬಂದಾಗ ಅವ್ರು ಭೇಟಿ ಮಾಡ್ತಾಯಿದ್ದಾರೆ, SIF ಸಿಂಗ್ರನ್ನು ಭೇಟಿ ಮಾಡ್ತಾಯಿದ್ದಾರೆ. ಆಮೇಲೆ ನಮ್ಮ ವಿತರಕರು ಡೈಲಿ ಟಚ್ಚಲ್ಲಿದ್ದಾರೆ, ಅವ್ರು ಅಮೌಂಟ್ ಹಾಕ್ಬಿಟ್ಟಿದ್ದಾರೆ. ಅವ್ರು ಏನು ಮಾಡಬೇಕು ಅನ್ನೋದು ಅವ್ರನ್ನ ಕೇಳ್ತಾನೆ ಇದ್ದಾರೆ. ಅವರು ಪ್ರೊಡಕ್ಷನ್ ಹೌಸ್ ಏನು ಹೇಳ್ತಾ ಇದೆ ಅಂದರೆ, ನಾವು ನಾಳೆನೇ ಬಗೆಹರಿಸ್ಬಿಡ್ತೀವಿ, 11 ಗಂಟೆಯಲ್ಲಿ ನಮಗೆ ವಿಷಯ ತಿಳಿಸ್ತೀವಿ, ನಿಮಗೇನು ಹಣ ವಾಪಸ್ ಕೊಡೋದಾ ಅಥವಾ ಅವ್ರ ಹತ್ರ ಸಮಯ ಕೇಳಿಸೋದಾ ಅನ್ನೋದನ್ನು ನಾಳೆ 11 ಗಂಟೆವರೆಗೂ ಟೈಮ್ ಹೇಳಿದ್ದಾರಮ್ಮ ನಮಗೆ ಗೊತ್ತಿರೋ ಮೆಸೇಜ್ ಪ್ರಕಾರ. ಪ್ರೊಡಕ್ಷನ್ ಹೌಸನ್ನು ಭೇಟಿ ಆಗಿದ್ದಾರೆ. ಇವ್ರನ್ನ ಎಲ್ಲರೂ ಅವರು ಏನು ಮಾಡಬೇಕಾದ್ರನ್ನೆಲ್ಲ ಮಾಡ್ತಾಯಿದ್ರೆ ನಾವು ಎಲ್ಲರಿಗೂ ಇಮೇಲ್ಗಳು ಹಾಕಿದ್ವಿ. ವ್ಯಕ್ತಿ ಸಂಪರ್ಕಕ್ಕೆ ಸಿಗದೇ ಇದ್ದಾಗ ನಾವೇನು ಮಾಡಬೇಕಿಲ್ಲ, ವೆಯ್ಟ್ ಮಾಡಲೇಬೇಕು. ಅದು ನಾಳೆ ಹೇಳಿದ್ದಾರೆ, ನಾವೇನು ನಮ್ಮ ವಿತರಕರು ಏನಿದ್ದಾರೆ ಅವರು ಅಮೌಂಟ್ ಕೊಟ್ಬಿಟ್ಟಿದ್ದಾರೆ, ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾಳೆ ತಿಳಿಸ್ತಾರೆ. ಅಥವಾ ವಾಪಸ್ ಮೇಡಮ್ ಒಂದೇ ಒಂದು ಅವರು ಕ್ಷಮಾಪಣೆ ಕೇಳಿಲ್ಲ ಅಂದರೆ ನಾವು ಯಾವುದೇ ರೀತಿಯ ಇಲ್ಲಿ ಸಪೋರ್ಟ್ ಮಾಡೋದೇ ಇಲ್ಲ. ಆಲ್ರೆಡಿ ಬೇರೆ ಬೇರೆ ಸಿನಿಮಾಗಳು ಹಾಕ್ಕೊಳ್ತಾ ಇದ್ದಾರೆ ನಮ್ಮ ಎಕ್ಸಿಬ್ಯೂಟರ್ಸು, ನಮ್ಮ ಡಿಸ್ಟ್ರಿಬ್ಯೂಟ್ರೂ ಮಾಡ್ತಾ ಇಲ್ಲ. ಅದು ನರಸಿಂಹುಲು ಅವರ ಹೇಳಿಕೆ. ಬಟ್ ಫಿಲಂ ಚೇಂಬರ್ ಅಂತ ಇದೆ ಅಂದಮೇಲೆ ಫಿಲಂ ಚೇಂಬರ್ ಒಂದು ನಿರ್ಧಾರವನ್ನು ತಗೋಬೇಕು. ಇಲ್ಲ ಅಂತಂದರೆ ಯಾಕೆ ಫಿಲಂ ಚೇಂಬರ್ಗಳು ಯಾಕೆ ಬೇಕು? ಇಂಥ ಇಶ್ಯೂಗಳು ಬಂದಾಗ ತಾನೇ ಫಿಲಂ ಚೇಂಬರ್ನ ಅಗತ್ಯತೆ ಬೀಳ್ತಕ್ಕಂಥದ್ದು. ಏನಾದರೂ ಒಂದು ನಿರ್ಧಾರ, ನಿಮ್ಮ ಫಿಲಂ ಚೇಂಬರ್ನ ಆಡಳಿತ ಅಧ್ಯಕ್ಷರಿದ್ದೀರಾ, ಕಾರ್ಯದರ್ಶಿಗಳಿದ್ದೀರಾ, ಉಪಾಧ್ಯಕ್ಷರಿದ್ದೀರಾ, ಎಲ್ಲ ಸೇರಿಕೊಂಡು ಒಂದು ತೀರ್ಮಾನ ತಗೊಂಡು ಹೇಳಬೇಕು. ಇವರು ಕೂಡ ಏನೂ ಮಾಡ್ತಾ ಇಲ್ಲ. ಕಮಲ್ ಹಾಸನ್ ಬೇಕಾದ್ರೆ ಕ್ಷಮೆ ಕೇಳೋದಾದ್ರೆ ಕೇಳಲಿ, ಆಮೇಲೆ ನಿರ್ಧಾರ ಬದಲಾಯಿಸಿದ್ರಾಯ್ತು. ಫಸ್ಟ್ ನಿಮ್ಮ ತೀರ್ಮಾನ ಏನು ಹೇಳಿ. ನೀವೇ ಹೇಳ್ತೀರಾ ಅವರು ಉದ್ದಟತನ ಮಾತಾಡ್ತಾ ಇದ್ದಾರೆ, ಅವ್ರು ಸಾರಿ ಕೇಳ್ತಿಲ್ಲ, ನಿಮಗೆ ಗೊತ್ತು ಎಲ್ಲ. ಮತ್ತು ತೀರ್ಮಾನ ತಗೊಳ್ಳಿ. ಸರ್ಕಾರ ಕೂಡ ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ.